ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ, ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ಗ್ರಂಥಕರ್ತರಾದ ಯಾವ ಶಿವದಾಸನ ಚರಣಾರವಿಂದಗಳಲ್ಲಿ ನಮಿಸಿ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಈ ಕಥಾಮೃತದಲ್ಲಿ ಶಿವದಾಸ 56 ಅಧ್ಯಾಯಗಳನ್ನು ವಿಭಾಗ ಮಾಡಿದ್ದಾನೆ. ಅಂತಹ ಗ್ರಂಥದಲ್ಲಿ ಪ್ರವೃತ್ತಿಯಾಗೋಕ್ಕಿಂತಲೂ ಪೂರ್ವದಲ್ಲಿ ಗ್ರಂಥದ ಮಹಾತ್ಮೆಯನ್ನು ಚಿಂತನೆ ಮಾಡೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢ ಪರಬ್ರಹ್ಮಣೇ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ, ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ, ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಸುಭಾಷಿತಕಾರ ಒಂದು ಸುಂದರವಾದ ಶ್ಲೋಕವನ್ನು ರಚನೆ ಮಾಡಿದ್ದಾನೆ. ಆಶ್ಚರ್ಯಮೇತತ್ ಮನುಷ್ಯಲೋಕೆ ಅಮೃತಂ ಪರಿತ್ಯಜ್ಯ ವಿಷಂ ಪಿಬಂತಿ ಧರ್ಮ ಪ್ರಸಂಗಾತ್ ಅಪಿನಾಚರಂತಿ ಪಾಪಂ ಪ್ರಯತ್ನೇನ ಸಮಾಚರಂತಿ. ಈ ಮನುಷ್ಯ ಲೋಕದಲ್ಲಿ ಆಶ್ಚರ್ಯವೊಂದು ಸುದ್ದಿ ಅದೇ. ಅದು ಏನು? ಆಶ್ಚರ್ಯಮೇತತ್ ಮನುಷ್ಯ ಲೋಕೆ. ಆಶ್ಚರ್ಯದ ಸಂಗತಿ ಏನು ಅಂತ ಕೇಳಿದರೆ, ಅಮೃತಂ ಪರಿತ್ಯಜ್ಯ ವಿಷಂ ಪಿಬಂತಿ. ಇದು ಆಶ್ಚರ್ಯ ಅಲ್ಲ? ಅಮೃತವನ್ನು ಕುಡಿಯೋದನ್ನು ಬಿಟ್ಟು ವಿಷವನ್ನು ಕುಡಿಯೋದು, ಇದು ನಿಜವಾಗಿಯೂ ಆಶ್ಚರ್ಯದ ಸಂಗತಿ. ಅದು ಹಾಗಾದ್ರೆ ಅದು ಏನು? ವಿಷ ಯಾವುದು, ಅಮೃತ ಯಾವುದು ಅಂತ ಕೇಳಿದರೆ ಅವ್ರು ಬರೀತಾರೆ,
ಧರ್ಮ ಪ್ರಸಂಗ ತಪಿನಾಚರಂತೆ ಪಾಪಂ ಪ್ರಯತ್ನೇನ ಸಮಾಚರಂತೆ. ಧರ್ಮ ಪ್ರಸಂಗವನ್ನು ತಾವು ನೋಡ್ತಿರ್ತಾರೆ, ಮಾಡೋರು ಮಾಡ್ತಿರ್ತಾರೆ, ನೀಡೋರು ನೀಡುತ್ತಿರ್ತಾರೆ. ತಾನು ಮಾತ್ರ ಒಂದು ಪೈಸಾನು ದಾನ ಮಾಡಂಗಿಲ್ಲ. ಮತ್ತು ಏನು ಮಾಡ್ತಾನೆ ಅಂತ ಪ್ರಯತ್ನಪೂರ್ವಕವಾಗಿ ಪಾಪದ ಕಾರ್ಯಗಳನ್ನು ಮಾಡ್ತಾನೆ. ಹಗಲು ಹೊತ್ತು ಇಂತಹ ಸತ್ ಕಾರ್ಯಗಳು, ಧರ್ಮದ ಪ್ರಸಂಗಗಳು ನಡೀತಾ ಇರೋದು ನೋಡಿದರೂ ಕೂಡ ಒಂದು ಪೈಸಾ ಕಿಶೆದಾಗಿಂದ ತೆಗೆದ ದಾನ ಮಾಡಲಾರ್ದ ಮನುಷ್ಯ ಸಂಜೆನಾಗ ಗೊತ್ತೈತಿಲ್ಲ ಸಾವಿರಾರು ರೂಪಾಯಿ ಒಮ್ಮೆ ಒಳಗೆ ಹೋಗಿ ಬಂದ್ರೆ ₹1000 ದಾಬಾ ಅಂತ ಬಂದವ್ರಿ. ಹಬ್ಬ ಏನು 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 ನಾವೊಂದು ಊರಿಗೆ ಪುರಾಣ ಹೇಳಕ್ಕೆ ಹೋಗಿ ರಾತ್ರಿ 11 ಗಂಟೆಗೆ ಬರಾಕತ್ತಿದ್ದೆ. ಕಳ್ಸಕ್ಕೆ ಬಂದಿದ್ರು ಅವರು. ಒಂದು ದೊಡ್ಡ ಬಿಲ್ಡಿಂಗದ ಮುಂದೆ 100 ಸೈಕಲ್ ಮೋಟ್ರ್ ಇದ್ದವು. ನಾನು ನೋಡಿದೆ, ಇದೇನು ದೇವಸ್ಥಾನ ಐತೇನ ಅಂದನು. ಅಲ್ಲಿ ನಡ್ರಿ ಅಂದವು. ಅರೆ ಏನು ಪ್ರವಚನ ನಡತ್ತೇನು ಒಳಗೆ ಅಂದನು. ಅದು ಅಲ್ಲಿ ನಡ್ರಿ ಅಂದವ. ಮತ್ತೇನಪ್ಪ ಸೈಕಲ್ ಮೋಟ್ರ್ಗಳು 100 ಅಂದವು. ದಾಬಾರಿ ಅಂದವ. ಅರೇ ರೇ 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 ಯಾವ ಗುಡಿ ಮುಂದೂ ಇಷ್ಟು ಸೈಕಲ್ ಮೋಟ್ರ ಅಲ್ರಿ ಇರಂಗಿಲ್ಲ. ಅಂದ್ರೆ ಏನು? ಪ್ರಯತ್ನಪೂರ್ವಕವಾಗಿ ಪಾಪದ ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತಾನ, ಅಮೃತವನ್ನು ಬಿಡ್ತಾನೆ ದಾನ ಮಾಡೋದು ಅದಲ್ರಿ. ಏನು ಮಾಡ್ತಾನೆ? ವಿಷಂ ಪಿಬಂತಿ, ವಿಷವನ್ನು ಕುಡಿತಾನೆ ಮನುಷ್ಯ. ಪುರಾಣಗಳು, ಊರಾಗ ಪ್ರವಚನಗಳು ಏನಾದರೂ ನಡೀತಿದ್ದು ಅಂದರೆ ಯಾರಾದರೂ ಪಟ್ಟಿ ಕೇಳಕ್ಕೆ ಹೋದ್ರೆ ಏನಪ್ಪ ಏನು ಪುರಾಣ ನಡೆಸಿ ದಗದಿಲ್ಲ, ನಿಮ್ಗೆ ಕೆಲಸ ಇಲ್ಲ ಅಲ್ಲ, ಅವ ಯಾವ ಸ್ವಾಮಿ ಬಂದಾನತ್ತ ಇವ್ ಹೋಗ್ಕಾನಂತ. ಪುರಾಣತ, ಶಾಸ್ತ್ರತ, ಸ್ವರ್ಗತ್ತ, ನರಕಂತ ಏನು ನೋಡ್ರಣ ಅವ್ನು ಕೇಳ್ತಿದ್ದು. ಸಾವುಕಾರರು ಕಂಡಾಪಟ್ಟಿ ಪೈಸಾರೆ ಕೊಡಂಗಿಲ್ಲ. ಕೊಡೋರಿಗೂ ಕೂಡ ನಿಂದ ಮಾಡೋದು ಬಿಡಂಗಿಲ್ಲ. ಸ್ವಾಮಿಗಳನ್ನ ನೋಡಿದ್ರಂತ ಇವ್ರಿಗೆ ಭಯಂಕರ ಸಿಟ್ರಿ. ಹಂಗೆ ಹೋಗ್ಕ ನೋಡಿ ಸ್ವಾಮಿ, ದನ ಆಗ್ಯಾನ, ಕೋಣ ಆಗ್ಯಾನ. ನಮ್ಮಂಗೆ ದುಡ್ಡು ತಿಂದ್ರೆ ಗೊತ್ತಾಕೈತಿ ಸ್ವಾಮಿಗೆ. ಭಕ್ತರು ಕರ್ಕೊಂಡು ಹೋಗಿ ತಿನ್ನಿಸ್ತಾರೆ, ಇಂಥದ್ದು ಮಾಡ್ಕೋ ಅಂತ ಹೇಳ್ತಾರೆ ಸ್ವಾಮಿಗಳು. ಹಿಂಗೆ ಟೀಕಾ ಮಾಡ್ತಕ್ಕಂಥ ದೊಡ್ಡ ಸಾಹುಕಾರ 1 ಪೈಸಾ ಸಾಧ್ಯವೇ ಇಲ್ಲ. ಈ ಸಾಹುಕಾರಿಗೂ ಒಂದು ದಿವಸ ಮರಣ ಬಂತು. ಬರುದನ ನೋಡ್ರಿ. ಮಾಟಿ ಕಹೆ ಕುಂಭಾರಕು ತೂ ಕ್ಯಾ ರುಂದೈ ಮೋಹಿ, ಏಕ ದಿನ ಐಸಾ ಹೋಯೇಗಾ ಮೈ ರುಂದೂಂಗಿ ತೂಹಿ. ಕುಂಬಾರ ಮಣ್ಣ ತುಳಿತಿದ್ದಂತ. ಮಾಟಿ ಕಹೆ ಕುಂಭಾರಕು, ಮಣ್ಣು ಕುಂಬಾರನಿಗೆ ಹೇಳುತ್ತಿದೆ. ಏನೋ ಕುಂಬಾರ ತುಳಿತಿಯಲ್ಲ, ತುಳಿಯೋ, ದಿನ ನಾನು ತುಳಿ, ಹುಷಾರು. ನಾವು ಮನಿನ ತುಳಿಯೋ ದಿವಸ ಬರ್ತದ. 3.5 ಮೊಳ ಕೆಳಗೆ ತುಳಿತೀನೋ ಎದ್ದು ಬರ್ದಂಗೆ ಅಂತಿತ್ತದು. ಕುಂಬಾರ್ಗ ತಿಳ್ರಿ, ನಮಗೇನಿಲ್ಲ ಅಂತೀರಿ ತಿಳ್ಕೊಂಡ್ರಿ ನೀವು. ಅದ ಅದು ನಿಮಗೂ ಬರೋದನ, ಒಮ್ಮೆ ತುಳಿಯೋದನ ಅಲ್ರಿ. ಸಾಹುಕಾರ ಸತ್ತ ಕೂಡಲೇ ಯಮದೂತರು ತೊಗೊಂಡು ಹೋದರು. ಅಲ್ಲಿ ಯಮ ಅವನ ಖಾತೆ ತೆಗೆದು ನೋಡ್ರಿ, ಏನು ಪುಣ್ಯ ಪಾಪ ಏಟದು. ಪುಣ್ಯನ ಇಲ್ರಿ ಅಂದರು. ಬರೇ ಪಾಪ ಮಾಡೆ ಹೌದನು ಸಾಹುಕಾರ? ಮತ್ತು ಪುಣ್ಯ ಮಾಡಿದ್ರೆ ರೊಕ್ಕ ಹಂಗೆ ಆಕತ್ರಿ ನೀವು? ಅರೆ ಆಯಿತು, ಇವನು ಕರ್ಕೊಂಡು ಹೋಗ್ರಿ ನರಕಕ್ಕೆ. ಒಂದು ನರಕ ಅದಾಗ ಅಲ್ಲಿ ಬೇರೆ ಅದಾವ ನರಕದಾಗ. ಒಂದು ಕಾದ ಕಬ್ಬಿನ ಕೆಕ್ಕೆ ಹಾಯಿಸ್ತಿದ್ರು. ಅವು ಅಯ್ಯೋ ಅಂತಿದ್ದು. ಕೆಕ್ಕೆ ಹಾಯಿಸ್ತಿದ್ರು. ನೋಡಿದವ, ಅಬ್ಬಬ್ಬಬ್ಬ ಸಾಹುಕಾರಂದ
ಇದೇನಿದು? ಇವು ಪರಸ್ತ್ರೀ ಗಮನ ಮಾಡಿದವರು, ಪರಪುರುಷರ ಗಮನ ಮಾಡಿದ ಸ್ತ್ರೀಯರನ್ನು ಹಿಂಗೆ ಹಾಯಿಸ್ತಾರೆ. ಅಯ್ಯೋಪ್ಪ, ಅದು ಆಗಿತ್ತು ಒಂದು. ಅರೆ ಇಲ್ಲಿ ನನಗೂ ಒಂದು ಕಂಬ ಜನದ ಇನ್ನು ಮುಂದಕ್ಕೆ ನಡೀನಿ ಅಂದವ. ಮುಂದೆ ಹೋದರೂ ತಲೆ ಮೇಲೆ ಕರಗಾಸಿಟ್ಟು ಕೊಯ್ತಿದ್ರು. ಒಬ್ಬ ರಕ್ತಧಾರಾಕಾರವಾಗಿ ಜೀವಿಗಳು ಹರಿತಿತ್ತು. ಅದನ್ನು ನೋಡಿದ ಅಲ್ತಾವ ಚೀರ್ತಾವ ಬಿಡವ್ರೆ ಯಾರಲ್ಲಿ ಕರಗ ಕೊಯ್ಯಾಕತ್ಯಾರ. ಅಪ್ಪ ಇದೇನೋ ಅಂದವ. ಭೂಲೋಕದಾಗ 6 ಮಂದಿ ಕಿಶೆ ಕತ್ತರಿಸ್ಯಾರ, ಅವ್ರನ್ನ ಕತ್ತರಿಸ್ತಾರ. ಅಪ್ಪ ಇದು ನನಗೂ ಐತೇನೆ ಇನ್ನ ಮುಂದತ್ತು ನಡೀನಿಂದ ಅಂದ್ರೆ ಅವ್ರು. ಯಾಕಂದ್ರೆ ಭಾಳ ಪಾಪ ಮಾಡಿದ್ದಲ್ಲ, ಯಾರು ನೋಡ್ಯಾರ ಅಂತಿದ್ದಲ್ಲ ಈಗ ತೋರ್ಸಾಕತ್ಯಾರ ಅವ್ರು. ಅಲ್ಲಿ ಮುಂದೆ ಆದರೂ ಜೀವಿಗಳನ್ನ ಎತ್ತಿ ಬಾಯಾಗ ಒಗಿತಿದ್ರು. ಎಂಥ ಬಾವಿ? ನೀರಿನ ಬಾವಿ ಅಲ್ಲ, ಸಂಡಾಸದ ಬಾವಿ. ಅವು ಮುಳುಗಿ ಮ್ಯಾಲ್ಕೆದ್ರೆ ಮತ್ತೆ ಕೋಲು ಚುಚ್ಚಿ ಅಲ್ಲ ನರಕದಾಗ ಮುಳುಗಿಸ್ತಿದ್ರು. ಯಪ್ಪ ಇದೇನೋ ಅಂದವ. ಭೂಲೋಕದಾಗ ಮಂದಿ ಹೊಲ ಮುಣಗಿಸಿದವ್ರನ್ನ, ಮಂದಿ ಮನೆ ಮುಣಗಿಸಿದವ್ರನ್ನ ಕೆದರಾಗ ಮುಣಗಿಸ್. ಯಪ್ಪ ಅನ್ಬೋದ ಹಬ್ಬದ ಯಮದೂತ ಬಂದೆ ಅವ ತೊಗೊಂಬರ್ ಕರ್ಯಾಕತ್ಯಾರ. ಮತ್ತು ತಿರುಗಿ ತೊಗೊಂಡಾದ್ರು. ಅವ ಯಮ ಅಂದ, ಅಲ್ಲೋ ಇನ್ನು 6 ತಿಂಗಳು ಇವನು ಆಯುಷ್ಯ ಐತಿ, ಇವನು ಯಾಕೆ ತಂದ್ರಿ ಅಂದವ. ಅವಕ್ಕೂ ತಪ್ಪಗಟ್ಟು ಹಾಕವ್ ನೋಡ್ರಿ, ಹೆಚ್ಚು ಕಡಿಮೆ ಆಗ್ಯಾವ ಜನಸಂಖ್ಯೆ. ಕನ್ಫ್ಯೂಸ್ ಹಾಕವ್, ಯಾರನ್ನ ತ್ರಕ್ ಬಂದು ಯಾರನ್ನ ಹೋದ ನಾವು ರೀ. ಏನೋ ಏನೋ 6 ತಿಂಗಳು ಐತೆ ಅವನು, ಅವನ್ಯಾಕೆ ತಂದ್ರಿ ಹಿಂಗೆ ರೀ ಅಂದವ. ಬಿಟ್ಟು ಬಿಡ್ರಿ ಅವ. ಭೂಲೋಕದಾಗ ಸಾವುಕಾರ ಕುಣಿಸಿದ್ರಲ್ಲ ಗ್ವಾಡಿಗೆ ಗೊತ್ತಾಗೈತಿ. ಇನ್ನು ಹೇಳ್ರಪ್ಪ ಎಬ್ಸಾಕತ್ತಿದ್ರು ಕಣ್ಣು ತೆರಿತ್ರಿ. ಅದು ಕಣ್ಣು ತೆರೆದ್ರೆ ಯಾರು ಕೊಂಡಿರ್ತಾರೆ ಮುಂದೆ ಕಣ್ಣು ಮುಚ್ಚಿರ್ತೈತಿ, ಕಟ್ಟಿರ್ತಾರೆ ಕೊಂಡಿರ್ತಾರಪ್ಪ. ಓಡಾಕೈತಿ ಮಂದಿ ಎದ್ದ ಓಡಾಕೈತು. ಅವ ಒಂದು ಸಾವುಕಾರ ಓಡಬೇಡ್ರಿ ಅಂದವ. ಮಗ ಕೀಲ್ಕಾಯಿ ಕಸ್ಕೊಂಡಿದ್ದ, ಅಷ್ಟೊಳಗೆ ಹೆಣದು ಕೀಲ್ಕಾಯಿ ತೊಗೊಂಡು ಬಿಟ್ಟು ಕಂಡಪಟ್ಟೆ ರೊಕ್ಕ ಮಾಡಿದ್ದ. ಕಸ್ಕೊಂಡಿದ್ರು. ಅವ ಯಪ್ಪ ಇವತ್ತು ಯಾವಾರ ಸೋಮವಾರ ಅಂತ ಕೀಲ್ಕಾಯಿ ಇತ್ತಾರೆ ಅಂದವು. ಕೀಲ್ಕಾಯಿ ಕೊಟ್ಟರು, ಟ್ರೆಜರಿ ತೆಗೆದ 10,000 ರೂಪಾಯಿ ತೊಗೊಂಡ ಸಾವುಕಾರ. ಯಾಕಪ್ಪ ಹಂಗೆ? ಅಲ್ಲಿ ಸಿದ್ದಾಡ ಮಠಕ್ಕೆ ಶಿಬಿರ ನಡೆದೈತ, ನನ್ನ ಹೆಸರಲ್ಲಿ ಕೊಡ್ರಿ ಅಂದವ. ನಮ್ಮ ಅಪ್ಪ ಹೌದಲ್ಲ ಅಂದ್ರೆ ಅವರು. ಇಂಥ ಕೆಲಸ ಎಂದು ಮಾಡಿದವ ಅಲ್ಲ, ಇದು ಬೇರೆ ಬಂದೈತಿ ನೋಡು ನಮ್ಮ ಅಪ್ಪನ ದೇಹ ಶರೀರದಾಗ. ಕೊಡ್ರೆ ಹಚ್ಕೊಡ್ರಿ, ನಿಮ್ಗೆ ಗೊತ್ತಿಲ್ಲ ಅದು, ನಾನು ನೋಡಿ ಬಂದಾನೆ ಅಂದವ. ದಿನ ಮುಂಜಾನೆ 10,000 ರೂಪಾಯಿ ತಗೊಳ್ಳಮ್ಮ, ಬಾಗಿಲು ಹಾಕ್ಕೊಂಡ್ರವ. ಹೆಣ್ಣು ಮಕ್ಕಳು ಯಾರೇ ತಂಗಿ ನನಗೆ ಉಡಾಕ್ ಸೀರೆ ಇಲ್ರಿ, ತಗೋ 1,000 ರೂಪಾಯಿ. ತಮ್ಮ ನಿನಗೆ ಹಂಗೆ ಅದ ಇಲ್ರಿ, ತಗೋ 1,000 ರೂಪಾಯಿ. ಅವ್ರ ಮಕ್ಕಳು ಉಡಾಕ್ ಹಚ್ಚಿರು, ಎಲ್ಲ ಹಾಗೆ ಮಾಡುವಂಗೆ ಕಾಣ್ತಾನೆ ಅವನ್ನ. ಅಲ್ಲೂ ಏನು ಓಯಪ್ಪ ಇದು ನಿನಗೆ ಗೊತ್ತಿಲ್ಲೋ, ಅಲ್ಲಿ ಸಂಡಾಸದ ಬಾವಿದ ಓಯಪ್ಪ. ನೋಡಿ ಬಂದಿದ್ದು ನೋಡ್ರಿ. ನೀವು ನೋಡಿ ಬಂದಿಲ್ಲ, ಹಿಂಗೆ ಮಾಡ್ತೀರಿ ಬಹುತೇಕ. ನೋಡಿದವ್ರಿಗೆ ಫಜಿತಿ ಏನು ಹೇಳ್ದದನ್ನು. ಏನು ದಾನ ಮಾಡಿದ ದಾನ ಏನು 6 ತಿಂಗಳೈತಲ್ಲ, ಲೆಕ್ಕನ ಬಿತ್ತವಂಗ. ದಿನ ಲೆಕ್ಕ ಮಾಡ್ತಾ ಇದ್ದ 6 ತಿಂಗಳಾಗಕ್ಕೆ ಇನ್ನೊಂದು 4 ದಿವಸ ಇತ್ತು. ಗೊತ್ತಾಯ್ತು. ಇನ್ನು ಕರೆ ಹೋಗೋದಾಕತಿ. ಶಾಂಪಲ್ ಹೋಗಿ ಬಂದಿದ್ದಲ್ಲ ಮೊದಲು, ಈಗ ಶಾಂಪಲ್ ಬೇಡ ಕರೆ ಹೋಗೋದಾಕತಿ ಅಂತ ಹೇಳ್ಕೊ ಮಗನ ಕರೆದ. ಏನು ಮಾಡೋದು? ಹೊಲಕ್ಕೆ ನಡಿ ಅಂದ. ಹೊಲಕ್ಕೆ ಹೋದ. ಏನು ಮಾಡೋದು? ಎಲ್ಲೊಂದು 100 ಮಾವಿನ ಗಿಡ ಹಚ್ಚಂದ. ಹ್ಞೂಪ್ಪ ಅವನ ಹೊಲ. ಮತ್ತಿನ್ನು ಯಾರು ಏನು ಮಾಡೋದಪ್ಪ? ಹಚ್ಚು, ಈಗ ಸದ್ಯ ನಾನು ಹುಜರು ಹಚ್ಚು. ಮಾವಿನ ಗಿಡ ಹಚ್ಚಿದ, ನೀರು ಹಾಕ್ಸಿದ. ಮುಂದೆ ಮತ್ತೆ ಮರುದಿವ್ಸ ಹೋದ, ಮತ್ತೆ ಮಾವಿನ ಗಿಡ ಎಲ್ಲ ಮಾಡಿ ನೋಡಿದ, ಬೇಲಿ ಅದು ಹಚ್ಚಿದ, ಎಲ್ಲ ರಕ್ಷಣೆ ಮಾಡಿದ. 3 ದಿವಸ ಆಯ್ತು. ಗೊತ್ತಾಗ್ತಿಲ್ಲ, ನಾಳೆ ಹೋಗೋದದ. ಮಗನ ಕರೆದ. ಈಗೇನು ಮಾವಿನ ಗಿಡ ಹಚ್ಚೇನಿಲ್ಲ, ಏನು ಮಾಡಬೇಕು? ಇದನ್ನು ಮೊದಲೇನು ಬರ್ತಾವಲ್ಲ ಕಾಯಿ, ಅವನ್ನೆಲ್ಲ ಮಹಾತ್ಮರಿ ಸಾಧು ಸತ್ಪುರುಷರಿಗೆ ದಾನ ಮಾಡ್ಬೇಕು ನೋಡ್ತಮ್ಮ. ಹ್ಞೂ ಯಪ್ಪ ಅಂದ. ಮತ್ತೇನೇನು ಅವಂದು ಹೊಲ ಅವಂದೆಲ್ಲ ಮಾಡಿದ.
ಆಯ್ತು ಆಯ್ತು ಅಂದ ಕೂಡಲೇ ಹೋದ ಮರುದಿವ್ಸ ಸತ್ತ. ಸಾವುಕಾರ ಸತ್ತಾನಂತ ನಾಲ್ಕೈತಿ ಕೂಡಲೇ ಮಂದಿ ಕರೆ ಸತ್ತಾನ ನೋಡಪ್ಪ ಹಿಂದ್ಕೊಂಬನೆ. ಹ್ಞೂ ಹಿಂದ್ಕೊಂಡು ಅವ್ನ ಮಗಲ ಕೂತು 2 ತಾಸು ಕೂತು ತಿರುಗಿ ಬಂದಿದ್ದೀವೋ, ಜನ ತಡ ಮಾಡಿ ಖರೇನು ಸುಳ್ಳು ಏನತಿ ಆಂಬಲ್ಲ ಅಂಥೇಳಿ ಮತ್ತೆ ತಿರುಗಿ ಬರೋ ಪೈಕಿ ಅವ ಅಂಥೇಳಿ ಮಾತು ತಡ ಮಾಡಿ ಹೋದ್ರು ಮ್ಯಾಲೆ ಹೋದ್ರು ನೋಡ್ರಿ. ಈಗ ಲೆಕ್ಕ ತೆಗೆದ್ರು. ಈಗ 6 ತಿಂಗಳು ಬರೀ ಪುಣ್ಯನೂ ಅದ ರೀ ಅಂದವ. ಪಾಪ ಇಲ್ಲ ಹೌದೇನು ಅಂದ. ಮತ್ತು ನೋಡೇನ್ರಿ ಮತ್ತು ಇನ್ನೇನು ಮಾಡಕ್ಕೆ ಬರುತ್ತೆ ಅಂದವ. ಎಲ್ಲ ನೋಡೇ ಹೋಗ್ಯಾನಿ, ಎಲ್ಲ ಪುಣ್ಯ ಮಾಡೇನಿ. ಆವಾಗ ಲೆಕ್ಕ ತೆಗೆದ್ರು, ನಿನಗೆ 10 ವರ್ಷ ಸ್ವರ್ಗ ಮೊದಲು, ಮುಂದೆ ಪಾಪ ಮಾಡಿದಿಲ್ಲ ಅದಕ್ಕೆ 60 ವರ್ಷ ನರಕ. ಯಾವ ಕಡೆ ಮೊದಲು ಹೋಗ್ಯ ನಾವು? ಯಾವ ಕಡೆ? ನಿನಗೆ ಸ್ವರ್ಗನೂ ಐತಿ, 6 ತಿಂಗಳ ಕಡೆ ಸ್ವರ್ಗ ಅದು, 6 ತಿಂಗಳ ಹಚ್ಚ ಕಡೆ ನರಕದ. 60 ವರ್ಷ ನರಕಕ್ಕೆ ಹೋಗ್ಯೋ ಏನು 10 ವರ್ಷ ಸ್ವರ್ಗ. ಮೊದಲು ಸ್ವರ್ಗ ನೋಡ್ತಾನೆ ರೀ ನಾವು. ಹೌದಲ್ರಿ? ಮೊದಲು ಸ್ವರ್ಗಕ್ಕೆ ಹೋದ್ರಿ ಏನು ಅತ್ಯಂತ ಸುಖ ಅನುಭವ ಮಾಡಾಕೈದ್ದ ಚ ಅದು ಲೆಕ್ಕ ನೋಡಾಕತ್ತಿದ್ದವ. 1 ತಿಂಗಳಾತು, 2 ತಿಂಗಳಾತು, 10 ತಿಂಗಳಾತು, 11 ತಿಂಗಳಾತು. ಅವು ಇನ್ನು 1 ತಿಂಗಳು ಮುಗಿದ್ರೆ ನರಕಕ್ಕೆ ಹೋಗೋದಾಕೈತಿ ಅಂತ ವಿಚಾರ ಮಾಡಕ್ಕೆ ಹತ್ತಿದ. ಆಯ್ತ ನಾಳೆ ಅಂದ್ರೆ ರೆಡಿ ಮುಗಿತ ಕತ್ತಿ ಕರಿಯಾಕತ್ತಿದ್ರು ಅವ್ರು. ಯಾರು? ಯಮದೂತರು. ನಾಳೆ ಆಚೆ ಕಡೆ ಹೋಗೋದೈತಿ, ಬಾ ನರಕಕ್ಕೆ ಹೋಗೋದೈತಿ. ನೀವು ಅಲ್ಲಿವಲ್ಲಿ ಅನ್ನಕತ್ತೀವಿ ಹಂಗೆ. ಅದು ಏನಾಯಿತು ಆವತ್ತಿನ ಪ್ರಸಂಗದಾಗ, ಇವು ಹಚ್ಚಿದ 10 ವರ್ಷ ಮಾವಿನ ಗಿಡ ಹಣ್ಣಾಗಿದ್ದು ರೀ. ಅಪ್ಪ ಸಾಯು ಮುಂದೆ ಹೇಳ್ಯಾನ, ಆ ಹಣ್ಣುಗಳನ್ನು ಮಹಾತ್ಮರಿಗೆ ಕೊಡಬೇಕು. ಕಂಬಳಿ ಹಾಸಿ ಹೊಲದ ದಂಡಿ ಮ್ಯಾಗ ಕುಂತು ಒಂದು ಬುಟ್ಟಿ ಮಾವಿನ ಹಣ್ಣು, ಸುಂದರ ಮಾವಿನ ಹಣ್ಣು ಇಟ್ಕೊಂಡು ಕೂತಿದ್ರು. ಅಮ್ಮಪ್ಪ ಮುದಕ ಪಾಪ ತಪಸ್ವಿ. ಅಲ್ಲಿ ಬರೋದಕ್ಕೆ ಅವಾಗ ನೀರಡಿಕೆ ಆಯ್ತು. ಅಪ್ಪ ನೀರು ಅದಾವನು, ಅಪ್ಪ ನೀರು ಅದಾವು, ಹಣ್ಣು ಅದಾವು, ಬರ್ರಿ ಕೊಡ್ರಿ. ಕಂಬಳಿ ಕೂಡಿಸಿರು, ನೀರು ಕುಡ್ದ, ಹಣ್ಣು ಅಂತ ತುಂಬ ಸುರು ಕೊಟ್ರ. ಹಣ್ಣು ಅಂತ ತಿಂದ, 2 ತಿಂದ. ಇಷ್ಟು ಖುಷಿ ಆಯ್ತು. ಹೊಸದದ್ದ ಮುದಕ ಭಾಳ ಖುಷಿ ಆಯ್ತು. ಅವಾಗ ಸಂತೋಷದಿಂದ ಏನಂದ, ಏನು ಮಾರಾಯ ಭಾಳ ಹಸಿದಿದ್ದೆ, ಇವತ್ತು ನನಗೆ ಭಾಳ ಸಂತೋಷ ಆಗ್ಯದ. ಈ ಮಾವಿನ ಗಿಡ ಹಚ್ಚಿದ ಸದಾ ಸ್ವರ್ಗಕ್ಕೆ ಇರಲಿ ಅಂದವ. ಸದಾ ಸ್ವರ್ಗ ಇರಲಿ ಅಂದ ಕೂಡಲೇ ಈ ಕಡೆ ಕರಿತಿದ್ರಲ್ಲ ನರಕ ಮಂದಿ, ಇಲ್ಲಿ ಅಲ್ಲಾಡ್ತಿದ್ರಲ್ಲ. ಆವಾಗ ಅಂದ್ರೆ ಹೇಳು, ಅವೇನು ನರಕಕ್ಕೆ ಬರಂಗಿಲ್ಲ ಅಂದ್ಕೂಡ ಮತ್ತು ಹಂಗದ ನರಕ ಯಾರು ಉಪಯೋಗ ಮಾಡು, ಯಾರು ಮುಗಿಸ್ಬೇಕಂದ್ರು ಹಂಗಿಲ್ಲ ಇತ್ತು. ಅದೆಲ್ಲ ಖರೆ. ಒಬ್ಬ ಮಹಾತ್ಮನ ಆಶೀರ್ವಾದ ಆಗ್ಯದ ಏನೇನು ಅಲ್ಲ. ಅವು ಸದಾ ಸ್ವರ್ಗದಾಗಿರಲಿ ಅಂತ ಆಶೀರ್ವಾದ ಮಾಡಿ ಅಂದ್ಬಳಿಕೆ ಇನ್ನು ಅವ ನರಕಕ್ಕೆ ಬರಂಗಿಲ್ಲ. ಯಪ್ಪ ಮಾವಿನ ಗಿಡ ಹಚ್ಚಿದ್ರು ಸಾರ್ಥಕ ಆತು. ಆಶ್ಚರ್ಯಮೇ ತತ್ ಮನುಷ್ಯಲೋಕೆ ಅಮೃತಂ ಪರಿತ್ಯಜ್ಯ ವಿಷಂಪಿ ಬಂತು ಅಲ್ರಿ. ಮನುಷ್ಯನ ಲೋಕದೋಗದ ಆಶ್ಚರ್ಯ ಸಂಗತಿ ಅದ. ಅಮೃತವನ್ನು ಬಿಡ್ತಾರೆ, ವಿಷ ಕುಡಿತಾರೆ. ಅದೇನೋ ಧರ್ಮದ ಕಾರ್ಯಗಳು, ಪುಣ್ಯದ ಕಾರ್ಯಗಳು ನಡೀತಾ ಇದ್ದರೂ ಕೂಡ ಅಲ್ಲಿ ಪುಣ್ಯ ಮಾಡಲಾದನೆ ದಾಬಾದಾಗ ಸಂಜಿನ 10,000 ರೂಪಾಯಿ ಕೊಟ್ಟು ಬರ್ತಾರಲ್ಲ. ಇದೇ ಅಮೃತನ ಬಿಟ್ಟು ವಿಷವನ್ನು ಕುಡಿತಕ್ಕಂಥವ್ರು. ಆದ್ದರಿಂದ ಅವಶ್ಯವಾಗಿ ಈ ಮನುಷ್ಯ ಲೋಕದೊಳಗೆ ನಾವು ಸುಖ ಅಪೇಕ್ಷೆ ಮಾಡ್ತೀವಿ, ಗೊತ್ತೈತಿ? ಸುಖ ಎದರಿಂದ ಬರ್ತೈತಿ? ಪುಣ್ಯಶ್ಯ ಫಲ ಮಿಚ್ಛಂತಿ ಪುಣ್ಯಂ ನೆಚ್ಛಂತಿ. ಪುಣ್ಯದ ಫಲ ಸುಖ ಅದ, ಪಾಪದ ಫಲ ದುಃಖ ಅದ. ನೀ ಪುಣ್ಯ ಮಾಡಲಾರ್ದ ಸುಖ ಬೇಕಂದ್ರೆ ನಿಮ್ಮ ಅಪ್ಪಗೂ ಸಿಗಂಗಿಲ್ಲಪ್ಪ. ಆದ್ದರಿಂದ ಬಹಳ ಸುಂದರವಾದ ಮಾತನ್ನು ಇಲ್ಲಿ ಸುಭಾಷಿತಕಾರ ನಮಗೆಲ್ಲ ನೆನಪು ಮಾಡಿಕೊಟ್ಟಿದ್ದಾನೆ. ಇಂತಹ ಒಂದು ಶುಭ ಕಾರ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪುಣ್ಯಾತ್ಮರೇ. ಎಂಥ ನಮ್ಮ ಟ್ರಸ್ಟಿ ಅವರು ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ. ಮುಂಜಾನೆ ನಾಷ್ಟ ಬಿಸಿ ನೀರು ಹಾಕ್ರಿ, ಇದಕ್ಕೆ ಸ್ನಾನಕ್ಕೆ ಯಾಕೆ ಕೊಡ್ತಾರೆ? ನಿಮ್ಮ ಮನ್ಯಾಗ ಕಾಸ ಕೊಡಂಗಿಲ್ಲ ಯಾರು. ಅಲ್ಲೆದಾವು ಕಟ್ಟಿಗೆ ಹಾಕೋ ಕಾಸು ಕೊಡು, ಜಕ ಮಾಡು ಅತಾರ ಅವರು. ಇಲ್ಲೇನಪ್ಪ ಎಂಥ ನಾಷ್ಟ, ಏನು ಊಟ, ಏನು ಬಜಿ,
ಇಂಥದ್ದೊಂದು ಪುಣ್ಯಾತ್ ಮಾಡಾಕತ್ಯಾರ. ಇದು ಪುಣ್ಯದ ಸಮಯದ. ಸೊಮ್ಮ ನೀವು ಸ್ವಲ್ಪ ಏನಾರೇ ಸಾಧ್ಯ ಇತ್ತಂದ್ರೆ ನರಕ ನೋಡಿ ಬರೋಕ್ಕಿಂತ ಮೊದಲು ಒಂದಿಟ್ಟು ಕಿಶೆ ಕೈ ಹಾಕೋದಂಗೆ ಮಾಡಿರಿ, ಮತ್ತೇನು ಮಾಡಬೇಡ್ರಿ. ಅಭಿಪ್ರಾಯ ಅದ. ನಾವು 34ನೇ ಅಧ್ಯಾಯದ ಅರ್ಧ ಭಾಗ ಆಗ್ಯದ. ನಿನ್ನೆ ಗೊತ್ತೈತಿ, ನಿನ್ನೆ 34ನೇ ಅಧ್ಯಾಯದ ಎಷ್ಟು? ಹುಬ್ಬಳ್ಳಿ ನಗರದಲ್ಲಿ ಇನ್ನ ಅರ್ಧ ಭಾಗ ಏನದಲ್ಲಿ ನಿರುಪಾದಪ್ಪನೆಂಬ ಭಕ್ತನು ಇದ್ದ. ನಿರುಪಾದಪ್ಪನೆಂಬ ಮಹಾನ್ ಭಕ್ತ ಅನ್ರಿ. ಮಹಾನ್ ಭಕ್ತ ಅಂದ್ರೆ ಏನ್ರು? ಢಾಳಂಗಿ ಬತ್ತಿ ಹಚ್ಚವ್ರೇನ್ರಿ, ಜಪ ಮಾಡೋರೇನ್ರಿ, ರಾಮನಾಮ ಜಪ ಮಂಡಿಗಂತ ಗಪ್ಪ ಹಂಗಲ್ಲ. ಭಗವಂತನ ರೂಪವಾದ ಸಿದ್ಧಾರೂಢನಲ್ಲಿ ಅಚಲವಾದ ನಂಬಿಕೆ, ಭಕ್ತಿ, ವಿಶ್ವಾಸ. ಈ ಇವು ಏನು ಮಾಡ್ತಾನೆ ನಿರುಪಾದಪ್ಪ, ಅವ ಭಕ್ತ. ಇವನು ಜೀವಿಕಾವೃತ್ತಿ ಏನಂದು ಮಾಡದೆ ಯಾವ ಉದ್ಯೋಗವನ್ನು ಅವ ಕೈಕೊಂಡಿದ್ದಿದ್ದಿಲ್ಲ. ಆದರೆ ಅಣ್ಣನ ಮನೆಯೊಳಗೆ ಇರ್ತಿದ್ದ ಅಲ್ರಿ. ಅಣ್ಣನ ಮನೆಯೊಳಗೆ ವಾಸ ಮಾಡ್ತಾ ಇದ್ದಲ್ಲ, ಸಿದ್ಧಾರೂಢರ ಮೇಲೆ ಅವನಿಗೆ ಬಹಳ ಶ್ರದ್ಧೆ, ಭಾಳ ಸಿದ್ಧಾರೂಢರ ಮ್ಯಾಗ ಬಹಳ ಭಕ್ತಿ ಮನುಷ್ಯ. ಹಿಂಗಿರೋದ್ರಿಂದ ಅವ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ, ನಿತ್ಯ ಮಠಕ್ಕೆ ಬರ್ತಾ ಇದ್ದ, ಕೆಲಸವನ್ನು ಬಿಟ್ಟು ಮಠದಲ್ಲಿ ಹೊತ್ತು ಕಳೀತಾ ಇದ್ದ. ಮನೆಯಲ್ಲಿ ಎಲ್ಲರೂ ಆತನಿಗೆ ದೂಷಿಸುತ್ತಿದ್ದರು, ಬೈತಾ ಇದ್ರು. ದುಡಿಲಾರ್ದ ಬಂದು ಉಣ್ಣವ್ರಿಗೆ ಮತ್ತು ಸ್ವಾಭಾವಿಕ ದುಡಿಯವ್ರಿಗೆ ಏನು ಮಾಡ್ತಾರೆ ಅಂತ್ಯಾರ, ಏನೋ ದುಡಿಯಂಗಿಲ್ಲ ಬಿಡಂಗಿಲ್ಲ, ಹೋಗಿ ಮಠದಾಗ ಕುಂಡಿರ್ತಿ, ಗೊತ್ತಾಗೋದಿಲ್ಲ ನಿನಗೆ ಅಂತ ಸಿಕ್ಕಾಪಟ್ಟಿ ಅಣ್ಣನ ಹೆಂಡತಿ ಬೈತಾ ಇದ್ದರು. ಮಠದಲ್ಲೇ ಹೊತ್ತು ಕಳೀತಾ ಇದ್ದ, ಮನೆಯಲ್ಲಿ ಎಲ್ಲರೂ ಆತನಿಗೆ ದೂಷಿಸ್ತಾ ಇದ್ದರು. ಒಂದು ಕಾಲದಲ್ಲಿ ಆತನ ಬಂಧು ಮಾಡಿದ ಪ್ರಾರ್ಥನೆಯಿಂದ ಸದ್ಗುರುಗಳು ನಿರುಪಾದಪ್ಪಗೆ ಹೇಳ್ತಾ ಇದ್ದಾರಲ್ಲ, ತಮ್ಮ ನೀ ಅಣ್ಣ ಬಂದಿದ್ದ, ನೀನು ಮಠದಾಗ ಇರಬೇಡ, ದುಡಿದಿಲ್ಲಂತ, ಅದಕ್ಕೋಸ್ಕರವಾಗಿ ನೀ ಏನು ಮಾಡಬೇಕು ಅಂತಕ್ಕೆ ನೀನು ಕೆಲಸವನ್ನು ಬಿಟ್ಟು ಮಠಕ್ಕೆ ಬರಬೇಡಪ್ಪ, ಕೆಲಸ ಬಿಟ್ಟು ಮಠಕ್ಕೆ ಬರಬೇಡ, ಕೆಲಸ ಮಾಡು, ಏನಾದರೂ ಒಂದು ಉದ್ಯೋಗ ಮಾಡಪ್ಪ ಅಂತ ಹೇಳಿದರು. ಆಜ್ಞೆ ಮಾಡಿದರು. ಸದ್ಗುರು ವಚನವೇ ಪ್ರಮಾಣ ಅಂತ ತಿಳ್ಕೊಂಡ ನಿರುಪಾದಪ್ಪ ಜೀವಿಕಾವೃತ್ತಿಯನ್ನು ಸ್ವೀಕಾರ ಮಾಡಿದ. ದುಡಿಲಾಕ ಒಂದು ವೃತ್ತಿಯನ್ನು ಹಿಡ್ಕೊಂಡ, ದುಡಿತಾ ಇದ್ದಾನೆ, ನಿತ್ಯದಲ್ಲಿ ದುಡಿತಾ ಇದ್ದಾನೆ. ದುಡಿತಾ ಇರುವಾಗ ಏನು ಮಾಡಿದ ಅಂತ ಕೇಳಿದ್ರೆ, ಒಂದು ದಿನ ಆತನು ಅಣ್ಣನಿಗೆ ಹೇಳ್ತಾ ಇದ್ದಲ್ಲ, ನಾನು ನಿತ್ಯದಲ್ಲಿ ಸಿದ್ಧಾರೂಢ ನೈವೇದ್ಯವನ್ನು ಒಯ್ಯುತ್ತೇನೆ ಅಲ್ರಿ. ಅಣ್ಣ ಹೇಳ್ತಾ ಇದ್ದಾನೆ, ಈಗಂತೂ ನಾನು ದುಡಿಯಾಕತ್ತಿದ್ದೀನಿ, ಆವಾಗ ದುಡಿಲಾರ್ದ ಮಠದೊಳಗೆ ಇರುತ್ತಿದ್ದೆ, ಈಗಂತೂ ನಾನು ದುಡಿಯಾಕತ್ತೀನಿ. ಆದ್ದರಿಂದ ನನಗೆ ಸದ್ಗುರುನಾಥ ಆ ಸಿದ್ಧಾರೂಢ ಏನಾದರೂ ಸ್ವಲ್ಪ ನಾನು ಅನ್ನ ಓದ ಅವನಿಗೆ ಏನು ಮಾಡಬೇಕಾಗಿತ್ತು, ನೈವೇದ್ಯವನ್ನು ಮಾಡಬೇಕಾಗಿತ್ತು. ಈಗ ಅಂದದ್ದು ಕೇಳಿ ಆ ಬಂದು ಇವನಿಗೆ ಬೈದು, ನೀನು ನಿತ್ಯದಲ್ಲಿ ಈಗ ಮಾಡಿದ್ರೆ ಮನೆಯೆಲ್ಲ ಹಾಳಾಗ್ತದೆ, ಮನ್ಯಾಗಿಂದ ಓದು ನೀ ಸಿದ್ಧಾಡು ಅಂತ ಮನ್ಯಾಗ ಕೊಡಕ್ಕೆ ಹತ್ತಿದಿ ಅಂತಂದ್ರೆ ಏನಾಗ್ತದೆ, ಹಾಳಾಗ್ತದಪ್ಪ. ಆದ್ದರಿಂದ ನಿರುಪಾದಪ್ಪನ ಮನಸ್ಸಿನಲ್ಲಿ ನಿತ್ಯದಲ್ಲಿಯೂ ಸದ್ಗುರುಗಳಿಗೆ ಪ್ರೇಮದಿಂದ ಉಣಿಸಬೇಕೆಂದಿತ್ತು. ಆದರೆ ಅಣ್ಣ ಪ್ರತಿಬಂಧಕ ಮಾಡಿದ್ದರಿಂದ ತನಗೆ ನೀಡಿದ್ದರ ಅರ್ಧ ಭಾಗವನ್ನಾದರೂ ಸದ್ಗುರುವಿಗೆ ಅರ್ಪಿಸಬೇಕಂತ ನಿಶ್ಚಯ ಮಾಡಿದ. ನನಗೆ ನೀಡ್ಯಾರ ಅಂದ್ಬಳಕ್ಕೆ ಇದ್ರೊಳಗೆ ಹಕ್ಕು ಯಾರದಲ್ರಿ, ಅದರೊಳಗಿನ ಅರ್ಧ ಭಾಗ ತೆಗೆದಿಟ್ಟು ಏನ್ರಿ, ಅರ್ಧ ಭಾಗ ಊಟ ಮಾಡಿ ಆ ಅರ್ಧ ಭಾಗ ಅನ್ನವನ್ನು ಕುಳಿತಿರುವಾಗ ತನಗೆ ನೀಡಿದ್ದರ ಅರ್ಧ ಭಾಗವನ್ನು ಗುರುಪಾದ ಇಟ್ಟು ಭೋಜನ ನಂತರದಲ್ಲಿ ಅನ್ನವನ್ನು ತೆಗೆದುಕೊಂಡು ಸಿದ್ಧಾಶ್ರಮಕ್ಕೆ ಓಡ್ತಾ ಹೋಗಿ ಮಠದೊಳಗೆ ಇರುವುದನ್ನು ಹೋಗಿ ಸದ್ಗುರುಗಳಿಗೆ ಅರ್ಪಿಸಿದ. ಆತನ ಪ್ರೇಮದ ಅನ್ನದೊಳಗಿಂದ 4 ಗ್ರಾಸ್ ಸದ್ಗುರುಗಳು ಸೇವಿಸಿದರು. ಸ್ವಲ್ಪ ಅದರೊಳಗಿಂದ ಅನ್ನವನ್ನು ಸ್ವೀಕಾರ ಮಾಡಿ ಬಹಳ ಆನಂದ ಪಡಿತಾ ಇದ್ದರು. ಒಮ್ಮೆ ನಿರುಪಾದಪ್ಪನ ಅಣ್ಣ ಸದ್ಗುರುಗಳ ಭೇಟಿಯಾದಾಗ ಸಿದ್ಧರ ಅಂತಾರಲ್ಲ, ತಮ್ಮ ನೀ ಮಠಕ್ಕೆ ದಿವಸ ಯಾಕೆ ಪ್ರಸಾದ ಕಳಿಸ್ತೀಪ? ಅವ್ನು ಗೊತ್ತಿಲ್ಲ ಅದು ಏನು, ಯಾರು ನಿರುಪಾದಪ್ಪ ಬಂದು ಕೊಡ್ತಕ್ಕಂಥದ್ದು ಗೊತ್ತಿಲ್ಲ. ಈಗ ಅವ್ರು ತಿಳ್ಕೊಂಡಾರ, ಅವನ ಮಠಕ್ಕೆ ಕಳ್ಸಾಕತ್ತೇನಂತ ತಿಳ್ಕೊಂಡಾರ.
ಅದಕ್ಕೆ ಅಂತಾರಲ್ಲ ಅಲ್ಲೇ ಮನ್ಯಾಗ ಮೂರ್ತಿಗೆ ನೈವೇದ್ಯ ತೋರಿಸಿದ್ರೆ ಚಲೋ ಆಕೈತಿಲ್ಲಪ್ಪ ಅಂದ್ರ ಮನ್ಯಾಗ ನೈವೇದ್ಯ ದೇವರಿಗೆ ಅರ್ಪಣೆ ಮಾಡೋದು ಚಲೋ ಅಲ್ಲಪ್ಪ. ನೀ ದಿವಸ ಯಾಕೆ ತಂದು ಕೊಡ್ತಾ ಇದ್ದೀಯ ಪ್ರಸಾದವನ್ನು? ನೀ ನಿತ್ಯ ಮಠಕ್ಕೆ ಯಾತಕ್ಕೆ ನೈವೇದ್ಯ ಕೊಡ್ತಾ ಇದ್ದೆ? ಮನೆಯಲ್ಲಿರುವ ಮೂರ್ತಿಗೆ ನೈವೇದ್ಯ ಮಾಡಿಬಿಟ್ಟು ಚಲೋ ಆಕೈತಿಲ್ಲ ಅಂದದ್ದು ಕೇಳಿ ನಾನು ಮಠಕ್ಕೆ ನೈವೇದ್ಯ ಎಂದೂ ಕಳಿಸಲಿಲ್ಲ ಅಂತ ನಾವು. ಇಲ್ರಿ ಅಪ್ಪರ ನಾ ಎಂದೂ ಮಠಕ್ಕೆ ಅನ್ನ ಕಳಿಸೇ ಇಲ್ಲ, ನೈವೇದ್ಯ ಕಳಿಸೇ ಇಲ್ಲ ಅಂತ ದಿನಾಲು ತಂದು ಕೊಡ್ತಾನಲ್ಪ ನಿರುಪಾದಿ. ಆಗ ತಿಳ್ಕೊಂಡವ, ಆಗ ನಾಳಿನ ನಿಂದ ಮಠಕ್ಕೆ ನೈವೇದ್ಯ ಒಯ್ದು ಹೋದ್ರೆ ನಿನಗೆ ಸದ್ಗುರುನಾಥನ ಆಣೆ ಆದೀತು ಅಂದ. ಅಲ್ಲ ಈಗ ದಿವಸ ಒಯ್ತಿ ಅಂತ ಅದು ನಾಳಿಂದ ನೀ ಏನರ ಓದಿ ಅಂತಂದ್ರೆ ಗುರುನಾಥನ ಆಣೆ ಆದಿತ್ತು ಅಂತಂದು ಕೂಡಲೇ ನಾಳಿಂದ ಮಠಕ್ಕೆ ಹೋದ್ರೆ ನಿನಗೆ ಸದ್ಗುರುವಿನ ಆಣೆ ಆದಿತ್ತು ಅಂತಂದಾಗ ನೈವೇದ್ಯ ಒಯ್ಯಬಾರ್ದು ಅಂತ ಯಾವಾಗ ಹೇಳ್ದ ನಿರುಪಾದ ಭಾಳ ಬೋಳೆ ಸ್ವಭಾವದನ, ಕಪಟವೆಂದೂ ಅರಿಯದಾರದವನು. ಆತನು ಅನ್ನನನ್ನು ಕುರಿತಂತನ ನನಗೆ ನೀಡಿದ್ರೊಳಗಿಂದ ಅರ್ಧ ಕೊಡ್ತೀನಪ್ಪ, ನಾನು ನಿಮ್ಮ ಅನ್ನ ಕಸ್ಕೊಂಡಿಲ್ಲ, ನನಗೆ ನೀಡಿದ್ರಾಗ ಅರ್ಧ ಅನ್ನ ಕೊಡ್ತಾ ಇದ್ದೇನಪ್ಪ ಅಂತ ಅಂದದ್ದನ್ನು ಕೇಳಿ ಅಣ್ಣ ಹಾಗಾದರೆ ನೀನು ಹೆಚ್ಚಿನ ನೀಡಿಸ್ಕೊಳ್ತೀನಿ ಅಲ್ಲ, ನೀ ಹೆಚ್ಚು ನೀಡಿಸ್ಕೊಂಡು ನಿಮ್ಮ ಗುರುಗಳಿಗೆ ಓದಿ ಕೊಡ್ತಿ ಕಾಣಿಸುತ್ತೆ ಅಂದಾಗ ಆತನಿಗೆ ಹೇಳಿದ್ದನ್ನು ಕೇಳಿ ನಿರುಪಾದಪ್ಪನಿಗೆ ಅತ್ಯಂತ ಚಿಂತಾಕ್ರಾಂತ. ಅಯ್ಯೋ ಏನು ಮ್ಯಾಲ ಸದ್ಗುರುನಾಥನಿಗೆ ನಾನು ನೈವೇದ್ಯವನ್ನು ಕೊಡಲಿಕ್ಕೆ ಆಗಲಾರ್ದಂಗೆ ಆತಲ್ಲ ಅಂತ ಉಣ್ಣಲು ಅಲ್ಲ ಅನ್ನ ವಿಚಾರ ಮಾಡ್ತಾನೆ. ಯಾಕೆ ಊಟ ಮಾಡುವಲ್ಲಿ ನಾವು ಉಣ್ಣೋದಿಲ್ಲ, ಯಾಕೆ ಊಟ ಮಾಡೋದಿಲ್ಲ ಅಂತಂದ್ರೆ ನನಗೆ ಕೋಣೆಯೊಳಗೆ ಹೋಗಿ ಸಿದ್ಧ ಬಾಗಲ ಹಾಕ್ಕೊಂಡ ಊಟ ಬಿಟ್ಟು ಏನು ಮಾಡ್ತಾ ಇದ್ದಾನೆ? ಹೇ ದಯಾಳು ಸಿದ್ಧ ಮೂರ್ತಿಯೇ, ನಿನ್ನ ವಿನಃ ನನಗೆ ಮತ್ತೊಬ್ಬ ಮಿತ್ರ ಯಾರು ಇದ್ದಾರೆ? ಕೋಣೆಯೊಳಗೆ ಹೋಗಿ ಸಿದ್ಧಾರನ ಕೈ ಮುಗಿದು ಗಳಗಳ ಅಳತಾನೆ, ಅಪ್ಪ ನಿನ್ನ ಹೊರತು ನನಗೆ ಯಾರು ಸಮರ್ಥರು ಇಲ್ಲ, ಈ ಸಮಯದಲ್ಲಿ ನೀನ ಓಡಿ ಬರುವಂಥ ನಾವು. ಹೇ ಗುರುನಾಥನೇ, ನಿನಗೆ ನಿತ್ಯದಲ್ಲಿ ಅನ್ನ ಕೊಡ್ತಾ ಇದ್ದೆ, ಆದರೆ ನನ್ನ ಅನ್ನ ನಿನಗೆ ನೀನು ನಾನೇ ಹಾಕಿದ್ರಿಂದ ಪ್ರತಿಬಂಧ ಕಾಯ್ದಪ್ಪ, ಅದು ನೈವೇದ್ಯ ಉಣ್ಣುವಂಥವನಾಗು, ಬಂದು ನೀನೇ ನೈವೇದ್ಯ ಉಣ್ಣುವಂಥವನಾಗು, ಬಾರ್ದಿದ್ರೆ ನಾನು ಉಣಲಿಕ್ಕಿಲ್ಲ ನೋಡು. ತನ್ನ ತಾಡು ತೊಗೊಂಡು ಒಳಗೆ ಹೋದ, ನೀ ಬಂದರೆ ಊಟ ಮಾಡ್ತೀನಿ, ಬರ್ದದ್ದು ನಾ ಊಟ ಮಾಡೋದಿಲ್ಲ ಅಂತ ಕೆಲವು ಹೊತ್ತು ದಾರಿ ನೋಡಿದ. ಆವಾಗ ಬರಲಿಲ್ಲ ಸಿದ್ಧಾಡು. ಯಾವಾಗ ಬರಲಿಲ್ಲ ಅಂತಂದ ಬಳಿಕ ಒಂದು ಹಗ್ಗನೇ ತಗೊಂಡ ಊರು ಹಾಕೋತಾನ್ರಿ. ಹಗ್ಗ ತಗೊಂಡು ಜಂತಿಗೆ ಕಟ್ಟಿ ಅದನ್ನು ತನ್ನ ಕುತ್ತಿಗೆ ಹಾಕಿ ಹೇಳ್ತಾ ಇದ್ದಾನ ಸಿದ್ಧಾರ್ಡ್ಗೆ. ಆದ್ದರಿಂದ ಹೇಳ್ದೇನು, ನೀನು ಇಲ್ಲಿಗೆ ಬಂದರೆ ನೈವೇದ್ಯ ಸ್ವೀಕರಿಸು, ಇಲ್ಲಾದ್ರೆ ನಿನಗೋಸ್ಕರವಾಗಿ ನಾನು ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ ಅಂತ ನಿರುಪಾದಪ್ಪ ತೊಲಿ ಮ್ಯಾಗೆ ಏರಿ ಕೆಳಕ್ಕೆ ಹಾರ್ಲಿಕ್ಕೆ ನಿಂತಾನೆ. ಅಪ್ಪನ ಸಿದ್ಧಾಡ ಬಂದು ಹಿಡ್ದ. ಸಿದ್ಧಾಡಪ್ಪ ಬಂದು ಹಿಡ್ದ, ನಂಬಿ ಕರೆದರೆ ಓ ಎನ್ನನೇ ಶಿವ, ನಂಬಲರಿಯರು ಲೋಕದ ಮನುಷ್ಯರು. ಆ ನಂಬಿಗೆ ಅನ್ನುವಂಥ ಶಬ್ದ ಬಹಳ ದೊಡ್ಡದದ, ಬಹಳ ದೊಡ್ಡದದ. ಅದನ್ನು ನಾವು ನಂಬಲಾರ್ದ ಕೂಗ್ತೀವಿ. ಅದು ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ನಂಬಲಾರ್ದ ಎಷ್ಟೋ ಕೂಗಿದರೂ ಕೂಡ ಪತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಒಬ್ಬನೊಬ್ಬ ಹೆಣ್ಣು ಮಗಳು ಅರಣ್ಯದಲ್ಲಿ ಮನೆಯದ 5 ವರ್ಷದ ಮಗ. ಆ 5 ವರ್ಷದ ಮಗ ಪತಿ ಕಳ್ಕೊಂಡು ಹೋಗ್ಯಾನ, ಸತ್ತು ಹೋಗ್ಯಾನ. ಆ ಮಗುವನ್ನು ಜೋಪಾನ ಮಾಡಿ ಆಕೆಗೆ ಸಮಸ್ಯೆ ಏನು ಅಂತ ಕೇಳಿದ್ರೆ, ಆ ಮಗನಿಗೆ ಸ್ವಲ್ಪ ಸಾಲಿ ಕಲಿಸ್ಬೇಕು. ಅರಣ್ಯದ ಮಧ್ಯದಲ್ಲಿ ಗುಡಿಸಲ ಕಟ್ಕೊಂಡು ಬದುಕಮಾಡ, ಎಲ್ಲರೂ ಹೋಗಿ ಕೆಲಸ ಮಾಡಿ ಬರಬೇಕು, ಮಗನಿಗೆ ಊಟ ಮಾಡಿಸ್ಬೇಕು, ಊಟ ಮಾಡಬೇಕು. 5 ವರ್ಷದ ಮಗನಂದ ಬಳಿಕ ಇನ್ನು ಸಾಲಿಗೆ ಹಚ್ಚಬೇಕು, ಸಾಲಿಗೆ ಕಳಿಸ್ಬೇಕು ಅಂತ ಅಂದಾಗ ಆಕೆ ಪಾಟಿ ಚೀಲ ತಂದು ಅವನ ಜಳಕ ಮಾಡಿಸಿ ಮಡಿ ಬಟ್ಟೆ ಹಾಕಿ ನಡಿ ಇನ್ನು ಶಾಲೆಗೆ ಕರ್ಕೊಂಡು ಹೋಗ್ತಾನೆ. ಶಾಲೆಗೆ ಹೋದ. ದಾರ್ಯಾಗ ಅರಣ್ಯದ ಮಧ್ಯದಲ್ಲಿ ದಾರಿ ನಡೆಸ್ಕೊಂಡು ಕರ್ಕೊಂಡು ಹೋದ್ರು. ಮಾಸ್ತರ್ಗೆ ಹೋಗಿ ನಮಸ್ಕಾರ ಮಾಡಿ, ಅಪ್ಪ ಇವ್ನು ನಿನ್ನ ಮಗ ತಿಳ್ಕೊ, ಅಲ್ಲ ನನ್ನ ಪತಿ ತೀರಿ ಹೋಗಿದ್ದಾನೆ,
ಈ ಈ ಈ ನನ್ನ ಮಗನ್ನ ನೀನು ಉದ್ಧಾರ ಮಾಡು, ಇವಾಗ ಶಿಕ್ಷಣವನ್ನು ಹೇಳಿ ಇವನನ್ನು ಸಂಭಾಳಿಸು, ಇವಾಗ ವಿದ್ಯಾದಾನ ಮಾಡು, ಆಗಲೇ ಮಾರೆ ದಿವಸ ಕಳಿಸ್ಕೊಡ್ರಿ ಅಂದ ಸರ್. ಹೋದ ಮರುದಿವ್ಸ ಮತ್ತೆ ಸ್ನಾನ ಮಾಡಿಸಿ ಪಾಟಿ ಚೀಲ ಹಾಕಿ ನೀನು ಹೋಗಪ್ಪ, ನೀನು ನೋಡಿದೆಯಲ್ಲ. ಆವಾಗ ಅವಂದ ಯಪ್ಪ ಯವ್ವ ನನಗೆ ಬರೋಕೆ ನೀನು ಬರಬೇಕು. ಯಾಕೋ ನಾ ಬಂದ್ರೆ ನನಗದು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಲಸಕ್ಕೆ ಹೋಗ್ಲಿಲ್ಲ ನನಗೆ ನಿನಗೆ ಊಟ ಸಿಗೋದಿಲ್ಲ, ನೀ ಹೋಗು ಅಂತಂದಾಗ ಇಲ್ಲ ಭಯ ಬರ್ತೈತಿ ನನಗೆ, ಭಯ ಬರ್ತೈತೆ ಅಂದ ಕೂಡಲೇ ಆ ಹೆಣ್ಮಗಳು ವಿಚಾರ ಮಾಡಿಳು, ಮನ್ಯಾಗ ಒಂದು ಗೋಪಾಲನ ಫೋಟೋ ಇತ್ತು, ಅದು ತೋರಿಸಿಳು. ನೋಡೋ ತಮ್ಮ, ಇವ ನಿಮ್ಮ ಅಣ್ಣ, ಇವನ ಹೆಸರ ಗೋಪಾಲ ಅಂತದ, ನಿನಗೆ ಭಯ ಅಂಜಿಕೆ ಬರ್ತಾನೆ ಕರಿ ಬರ್ತಾನೆ. ಹಿಂಗೆ ನೋಡಿದವನ್ನೆಲ್ಲ ಕೊಳಲ್ಲ ಏನಪ್ಪ ಮ್ಯಾಗ ನವಲು ಗರಿ ಅದನ್ನೆಲ್ಲ ನೋಡಿ ಕರೆದು ಬರ್ತಾನೆ, ಅವಶ್ಯ ಬರ್ತಾನೆ. ಹೋದ ಯಾರು ಇಲ್ಲರಿ ಅರಣ್ಯದ ಮಧ್ಯದಲ್ಲಿ, ಅಲ್ಲಿ ಹುಲಿ ಕರಡಿಗಳ ಭಯ ನೋಡಿ ಅನಾಂತ ಕೂಗಿದ. ಗೋಪಾಲ ಓಡಿ ಬಂದರಿ, ಗೋಪಾಲ ಓಡಿ ಬಂದ. ಏನು ನಂಬಿಕೆ ಅನ್ನೋದ್ರೊಳಗೆ ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಕೆ ಕಾರಣ ಸಾಂಬ ನೊಲಿಯುವುದಕ್ಕೆ, ನಂಬಿಕೆನೇ ಕಾರಣ ಐತಿ ಅಂತಂದಾಗ ಓಡಿ ಬಂದ. ಯಾಕೋ ತಮ್ಮ ಯಾಕೋ ಅವ ಅಣ್ಣ, ನನಗೆ ಈ ಅರಣ್ಯದಿಂದ ದಾಟಕ್ಕೆ ನನಗೆ ಭಯ ಬರ್ತೈತಿ, ನಾನು ಅಷ್ಟು ದಾಟಿಸಪ್ಪ, ನಾ ಭಾಳ ಮಂದಿನ ದಾಟ್ಸಂತಮ್ಮ ಅನ್ನವ, ಗೊತ್ತಾಗ್ತಿಲ್ಲ ನಿಮಗೆ. ಈ ಭವಾರಣ್ಯದಿಂದ ಭಾಳ ಮಂದಿನ ದಾಟ್ಸೀನಿ, ನಡಿ ಕೈ ಹಿಡ್ಕೊಂಡು ಕರ್ಕೊಂಬಂದು ಅದು ಅಲ್ಲಿ ಶಾಲೆ ಹೋದಲ್ಲ ಹೋಗು. ದಿನ ನಡೀತಿದ್ದು, ಅವ ಬರಾವ ಕರ್ಕೊಂಡು ಹೋಗವ, ಮುಟ್ಸಾವ, ತಿರುಗಿ ಬರಾವ. ಹಿಂಗಾದ ಕೂಡಲೇ ಒಂದು ದಿವಸ ಏನಾಯ್ತು, ಮಾಸ್ತರ್ನ ಹುಟ್ಟು ಹಬ್ಬ ಇತ್ತ ಶಾಲ್ಯಾಗ. ಹುಡುಗರು ಹೇಳ್ದ ಮಾಸ್ತರ, ನೋಡಪ್ಪ ನಾಳೆ ನಮ್ದು ಹುಟ್ಟು ಹಬ್ಬದ, ನೀವು ಯಾರ್ಯಾರು ಏನೇನು ಕೊಡ್ತೀರಿ ಕೊಡ್ರಿ, ಯಾರು ಗೋಧಿ, ಯಾರ ಹಿಟ್ಟು, ಯಾರು ಬೆಲ್ಲ, ಅಕ್ಕಿ, ಯಾರು ಕೊಡ್ತೀರಿ ಕೊಡ್ರಿ. ಹ್ಞೂ ರೀ ಅಂತ ಎಲ್ಲರೂ ಹುಡುದು ಮನ್ಯಾಗ ಬಂದು ಅವು ಹೇಳಿದೀವಿ, ಹುಡುಗ ನಾಳೆ ಮಾಸ್ತರ್ದು ಹುಟ್ಟು ಹಬ್ಬ ಐತಿ ಅಂತ, ಯಾವ ಏನಾರು ಕೊಡು. ಏನು ಕೊಡ್ತಾನೆ ತಮ್ಮ, ನನ್ನ ಹತ್ತಿರ ಏನೂ ಇಲ್ಲಪ್ಪ, ಮತ್ತು ಅವ್ರು ಎಲ್ಲರೂ ಕೊಡ್ತೀವಿ ಅಂದಾರ, ಅವರೆಲ್ಲ ಅವ್ರು ತರ್ತಾರೆ, ನಾ ಏನು ತರಂಗಿಲ್ಲ ಅಂದ್ರೆ ನಾನು ಶಿಫ್ಟ್ ಮಾಡ್ತಾರೆ ಮಾಸ್ತರ್, ನಮ್ಮ ಸಾಲಿಗೆ ಹೋಗೋದು ಅಲ್ಲೇ ಕೂತು ಅಳಾಕತ್ತಿದ. ಆವಾಗ ವಿಚಾರ ಮಾಡೋಣ, ಮತ್ತು ನೀ ದಿವಸ ಹೆಂಗೆ ಹೋಕ್ಕಿ, ಅಣ್ಣ ಬರ್ತಾನಲ್ಲ ಕಳ್ಸಾಕ, ಹಾಂ ಹಿಂಗೆ ಹಾಗಾದ್ರೆ ಆ ಅಣ್ಣನ ಕೇಳ್ಕೊಡ್ತಾನೆ ನನಗೇನಾರಿ. ಹಂಗೆ ಖುಷಿ ಹುಡುಗರಿಗೆ ಪಾಟಿ ಚೀಲ ತೊಗೊಂಡು ಹೊಂಟ ಮಧ್ಯದಲ್ಲಿ ಬಂದ. ಅಣ್ಣ ಗೋಪಾಲ ಓಡಿ ಬಂದ. ಯಾಕೆ ಅಣ್ಣ ಮಾಸ್ತರ್ದು ಊಟ ಹಬ್ಬೈತಿ ಅಂತ ಏನಾರು ಕೊಡು ಅಪ್ಪ, ಎಲ್ಲ ಮಂದಿ ಒಯ್ಯಾಕತ್ಯಾರ. ಹಿಂಗೆ ಕೈ ಮಾಡಿದ ಗೋಪಾಲ ಒಂದು ಹಾಲಿನ ಗಡಿಗೆ ಬಂತು, ಎತ್ತೋ ಎಂದೋ ಈ ಮಾಸ್ತರ್ ಕೊಡು. ಆ ಹಾಲಿನ ಗಡಿಗೆ ತೊಗೊಂಡು ತೊಗೊಂಡು ಹೋಗಿ ಖುಷಿ ಹಾಲಿನ ಗಡಿಗೆ ತೊಗೊಂಡು ಹೋಗಿ ಎಲ್ಲರೂ ಕೊಡ್ತಿದ್ರಲ್ಲ, ಎಲ್ಲರೂ ತಂದು ಹಾಲನ್ನು ಸುರುತ್ತಿದ್ರು, ಅಕ್ಕಿನೂ ಸುರುತ್ತಿದ್ರು, ಗೋಧಿನೂ ಸುರುತ್ತಿದ್ರು. ಇವನು ಹೋಗ್ಯ ಏನೋ ಇಟ್ಟು ತಂದು ಏನು ಅಂದ ಮಾಸ್ತರ್. ಅಟ್ಟ ಕೊಟ್ಟನ್ರಿ ನಮ್ಮ ಅಣ್ಣ. ಅವನು ಸುರುವಿ ಕೊಡಕ್ಕೆ ಹೋದ, ಮತ್ತು ತುಂಬಿತ್ತದು. ಅವನು ನೋಡ್ದ ಈಗ ಸುರುವಿದ, ಮತ್ತೆ ತುಂಬಿತ್ತು, ಮತ್ತೆ ಸುರಿದ, ಮತ್ತೆ ತುಂಬಿತ್ತದು. ಅಲ್ಲಿ ಇವನಂದ ಅಲ್ಲಿ ಶಾಲೆಯಾಗಿನೂ ಎಲ್ಲ ಬಾಂಡೆ ಕಾಲು ಮುಗಿದು ಅತ್ತ ಖಾಲಿ ಹಂಗವಲ್ದು. ಅವಂದ ಮಾಸ್ತರ ಇದು ಎಲ್ಲಿ ತಂದಿದೆಯೋ ಮಾರಾಯ ಅಂದವ. ನಮ್ಮ ಅಣ್ಣ ಕೊಟ್ಟಾನ. ಬಾರು ತಮ್ಮ, ನಾನು ಮಾಸ್ತರ್, ನೀ ಶಿಷ್ಯ, ನಾನು ನಿನ್ನ ಕೈ ಮುಗಿತೇನೆ ಅಲ್ಲ, ನಿನ್ನ ಅಣ್ಣನ ದರ್ಶನ ಮಾಡಿಸ್ಕೊಡಪ್ಪ ನನಗೆ. ಇಂಥ ಅದ್ಭುತ ಅಣ್ಣ ನಿನಗೆ ಸಿಕ್ಕ ಅಂದ್ರೆ ನೀನು ದ್ವಾದೈವ ಚಲೋ ಅದ, ನನಗಟ್ಟು ನಿಮ್ಮ ಅಣ್ಣನ ದರ್ಶನ ಬರ್ರಿ ಅಂದವನ. ಅವನೇನು ಸಂಶಯ ಬರ್ರಿ ಅಂದ. ಮಧ್ಯಾಹ್ನ ಬಂದ, ಅಣ್ಣ ಅಂತ ಕೂಗಿದ, ಬರುವಲ್ಲ, ಅಣ್ಣ ಅಂತ ಕೂಗಿದ, ಬರುವಲ್ಲ. ಯಾಕಣ್ಣ ನಮ್ಮ ಸರ್ಗೆ ನೀನು ಮುಖ ತೋರಿಸು ಅಂದಾಗ, ನಿಮ್ಮ ಸರ್ ಬೇರೆ ಅದಾರು, ನೀ ಬೇರೆ ಇದೆ ಅಂದವ ಪರಮಾತ್ಮ. ಆಕಾಶವಾಣಿ ಮೂಲಕವಾಗಿ ನಿಮ್ಮ ಸರ್ ಅಂಥ ಶಕ್ತಿ ಇಲ್ಲ ಅವನಲ್ಲಿ, ಆ ನಂಬಿಕೆ ಅವನಿಗಿಲ್ಲ. ಇಲ್ಲತ್ತಂದ್ರೆ ಮಾಸ್ತರ್ಗೆ ಅಪಮಾನ ಮಾಡ್ತೀನಿ ಏನು, ನಾ ಶುದ್ಧ ಏನು ಮಾಡ್ಕೋದು, ನಾ ಪ್ರಾಣ ಕಳ್ಕೊತಾನೆ ಅಂದ ಕೂಡಲೇ ಓಡಿ ಬಂದ ಗೋಪಾಲ ಮಾಸ್ತರ ಕಾಲು ಬಿದ್ರಿ. ಮಾಸ್ತರ ವಿದ್ಯಾರ್ಥಿಗೆ ನಾ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಆವಾಗ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಆ ವಿದ್ಯಾರ್ಥಿಯಿಂದ ಶಿಕ್ಷಕರಿಗೂ ಕೂಡ ಗೋಪಾಲ ದರ್ಶನ ಆಯ್ತು ಅಂತಂದ್ರೆ ನಂಬಿಕರಿದ್ದಾರೆ ಬಹಳ ದೊಡ್ಡದು ಅಲ್ಲ. ಶ್ರದ್ಧೆಗೆ ಮಥನ ಪಾತ್ರೆ ಅಂತ ಹೇಳಿದಾಗ ಗೊತ್ತೈತಿ. ಎಲ್ಲ ಸಾಧನಗಳಿದ್ದರೂ ಕೂಡ ಅಲ್ರಿ, ವಿವೇಕದ, ವೈರಾಗ್ಯದ, ಸಂಪತ್ತಿದೆ, ಎಲ್ಲ ಅದ.
ಶ್ರದ್ಧಾ ಒಂದಿದ್ದಿದ್ದಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಆದ್ದರಿಂದ ಶ್ರದ್ಧೆಯಿಂದ ಬಹಳ ಜನ ಉದ್ಧಾರ ಆಗಿದ್ದಾರೆ. ಆದ್ದರಿಂದ ಆ ಯಾವಾಗ ಇವ ನಿರುಪಾದಿ ಕರೆದ ಓಡಿ ಬಂದ ಸಿದ್ದಾಡಪ್ಪ. ಓಡಿ ಬಂದು ಏನು ನಿತ್ಯದಲ್ಲ ಅಲ್ಲ ಊರು ಹಾಕೊಳಕ್ಕೆ ಭಾಳ ಮಂದಿ ಹೋಗ್ತಾರ್ರಿ. ಮನ್ಯಾಗ ಗಂಡ ಹೆಂಡತಿಗೆ ಜಗಳ ಆತ್ರಿ. ಅವ್ರ ಕೂತಾನ ಅಂದವ. ಯಾಕೆಂದ್ರೆ ಯಾಕೆ ಬ್ಯಾಡ್ರಿ ಹಾಂ ಸಾಕಾಯ್ತು ಅವ್ರು ಹಾಕೋತಾರ. ಕೋಣೆ ಒಳಗೆ ಹೋದ ಬಾಗಲ ಹಾಕೊಂಡ. ಯಾಕೆಂದ್ರು ಸಾತ್ತವ್ರು ಹೆಂಗೆ ಮಾಡೋದು ಊರು ಹಾಕೋಬೇಡ್ರಿ ಬಡ್ಯಾಕೆ ಹತ್ತಿಳು. ಒಂದು 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಅರ್ಧ ತಾಸು ಆಯ್ತು. ಕಿಟಕಿಯಾಗ ನೋಡಿಳು ಹಗ್ಗ ಮ್ಯಾಲಕರ ಕಟ್ಟ್ಯಾನ, ಕೆಳಗಿಂದ ಸೊಂಟ ಕಟ್ಕೊಳಕೈತಾನ ಹಗ್ಗ. ಆಕೆಂದಳು ರೀ ಊರು ಹಾಕೋದು ಹಂಗಲ್ರಿ, ಕುತ್ತಿಗೆ ಹಾಕೋರಿ ಅನ್ನೋದಕ್ಕೆ. ಸೊಂಟಕ್ಕೆ ಹಾಕೋ ಅಲ್ರಿ, ಊರು ಹಾಕೋ ಗೊತ್ತಿಲ್ಲ ನಮಗೆ, ಕುತ್ತಿಗೆ ಹಾಕೋರಿ. ಅವಂದ ಮೊದಲು ಹಾಕೊಂಡಿದ್ದೆ ತ್ರಾಸಾಗ ಹಾಕಾಯ್ತು. ಸೊಂಟಕ್ಕೆ ಕಟ್ಟಿ ಅಯ್ಯೋ ಹುಚ್ಚುಕೊಳ್ರಿ, ಸಾಯಕ್ಕೂ ಧೈರ್ಯ ಬೇಕು, ಬದುಕಕ್ಕೂ ಧೈರ್ಯ ಬೇಕು ಅಲ್ರಿ. ಸಾಯಕ್ಕೂ ಧೈರ್ಯ ಬೇಕು ಮನುಷ್ಯಾಗ, ಬದುಕಲಕ್ಕೂ ಧೈರ್ಯ ಬೇಕಲ್ಲ. ತರುಣ್ ಸಾಗರ್ಜಿ ಭಾಳ ಚಂದ ಹೇಳ್ತಾ ಇದ್ದಾರೆ, ನೀವು ಬದುಕಲಾಕ ಕಲಿಬೇಕಾಗಿತ್ತಂದ್ರೆ ಭಗವದ್ಗೀತಾ ಓದ್ರಿ ಅಂತಾರೆ. ಬದುಕಲಾಕ ಕಲಿಬೇಕಾಗಿತ್ತರ ಭಗವದ್ಗೀತಾ ಓದ್ರಿ. ಸಾಯುವುದನ್ನು ಕಲಿಬೇಕಾದ್ರೆ ಜೈನ ಶಾಸ್ತ್ರ ಅಭ್ಯಾಸ ಮಾಡ್ರಿ ಅಂತಾರೆ. ಜೈನ ಶಾಸ್ತ್ರ ಗೊತ್ತೈತಿ? ಏನು ಮಾಡ್ತಾರೆ ಸ್ವಾಮೀಜಿ ಅವರು? ಯಾವರ? ಸಲ್ಲೇಖನವರ ಸಲ್ಲೇಖನ. ಅವ್ರು ಸಾಯುದಂದ್ರೆ ನಿಶ್ಚಯ ಮಾಡ್ತಾರೆ. ಅವ್ರು ಹೆಂಗೆ 2 ಹೊತ್ತು ಊಟ ಮಾಡೋದು, 1 ಹೊತ್ತು ಊಟ ಮಾಡ್ತಾರೆ ಅಲ್ರಿ. 1 ಹೊತ್ತು ಬಿಡ್ತಾರೆ, ನೀರಿನ ಮ್ಯಾಗಿರ್ತಾರೆ ಅಲ್ರಿ. ಅದು ಏನಾಕತಿ ಅಂದ್ಕ್ಯಾರ, ಎಣ್ಣೆ ಆದ ಕೂಡಲೇ ಪಣಿತ ಹೆಂಗೆ ತಂತಾನ ಹೋಗ್ತೈತಿ ಅಲ್ಲ ಪ್ರಾಣ, ಹಂಗೆ ಹೋಗ್ತದೆ. ಇನ್ನೊಂದು ಮಾತು ಬರೀತಾ ಇದ್ದಾರೆ ತರುಣ್ ಸಾಗರ್ಜಿ, ಜ್ಞಾನಿಗಳ ಪ್ರಾಣ ಹೋಗೋದಕ್ಕೆ ಅಜ್ಞಾನಿಗಳ ಪ್ರಾಣ ಹೋಗೋದಕ್ಕೆ ಏನ್ರಿ ದೃಷ್ಟಾಂತ ಕೊಡ್ತಾರೆ. ಏನು ಮಹಾತ್ಮರ, ಜ್ಞಾನಿಗಳ ಪ್ರಾಣ ಹೋಗ್ಬೇಕಾದ್ರೆ ಕೂದಲ್ದ ಬೆಣ್ಣೆಯೊಳಗೆ ಕೂದಲು ಇರ್ತದಲ್ಲ, ಕೂದಲ ತೆಗಿದನ್ ಕಷ್ಟ ಇಲ್ಲ ನೋಡ್ರಿ. ಕೂದಲು ಕೂದಕ್ಕಿಲ್ಲ, ಬೆಣ್ಣಿಗೂ ದಕ್ಕಿಲ್ಲ. ಹ್ಯಾಂಗೆ ಬೆಣ್ಣೆಗಿನ ಕೂದಲ ತೆಗೆದ್ರೆ ಹಂಗೆ ಮಹಾತ್ಮರ ಪ್ರಾಣ ಬೆಣ್ಣೆಗಿನ ಕೂದಲ ತೆಗೆದಂಗೆ. ಅಜ್ಞಾನಿಗಳದು ಕುಳ್ಳು ಬಡ್ದಿತ್ತ, ಕುಳ್ಳಾಗ ಅಡಿ ಸಿಕ್ಕಿರ್ತತ್ಲ ಕೂದಲ, ಒಣಗಿದ ಕುಳ್ಳ್ರಿ, ಹಸಿದಲ್ರಿ, ಒಣಗಿದ ಕುಳ್ಳಾಗಿಂದು ಕೂದಲ, ಆ ಕೂದಲು ಎರಿಬೇಕು. ಹಂಗೆ ಈ ಅಜ್ಞಾನಿಗಳು ಒದ್ದಾಡ್ತಾವ. ಆದ್ದರಿಂದ ಸಿದ್ದೇಶ್ವರ ಸ್ವಾಮಿಗಳು ಪ್ರಾಣ ಬಿಡೋದನ್ನ 10 ವರ್ಷಕ್ಕೆ ಮೊದಲೇ ಬರೆದಿಟ್ಟಾರೆ ಪುಣ್ಯಾತ್ಮನ. 10 ವರ್ಷ ಮೊದಲೇ, 10 ವರ್ಷ ಅಲ್ಲಿದೆ ಮಾನಸಿಕವಾಗಿ ತಯಾರು ಮಾಡಿದ್ದಾರೆ ಅವರು. ಅರೆ ಓದಿದ್ರೆ ಅವ್ರ ದೇಹ ಬಿಟ್ಟಾಗ ಅವ್ರು ಬರೆದಿಟ್ಟಿದ್ದನ್ನು ಓದಿದ್ರಿ ಪುಣ್ಯಾತ್ಮ. ಎಂಥ ನಮ್ಮ ದೇಶದಾಗ ಆಗಿ ಹೋಗ್ಯಾರ ಮಹಾತ್ಮರು. ಆದ್ದರಿಂದ ಹೇಳಬೇಕಾದದ್ದೇನು ಅಂತ ಕೇಳಿದ್ರೆ, ಯಾವಾಗ ನಿರುಪಾದಪ್ಪ ಊರ್ಲ ಹಾಕ್ಕೊಳ್ಳಕ್ಕೆ ತಯಾರಾದ ಆವಾಗ ಇನ್ನು ಜಿಕಾಮ್ ಇದ್ದ ಸಿದ್ಧಾಡ ಬಂದ. ಹಾರಿದ ಸಿದ್ಧಾಡ ಬಂದು ಪ್ರಕಟ ಆಗಿ ಏನು ಮಾಡಿದ, ಅವನ ಮ್ಯಾಲಿಂದ ಮೇಲೆ ಹಿಡ್ಕೊಂಡು ಬಿಟ್ಟ. ಕಂಠದೊಳಗಿನ ಊರ್ಲ ತೆಗೆದ ಬಿಚ್ಚಿ ನೆಲಕ್ಕೆ ಇಳಿಸಿದ. ಸದ್ಗುರುನ ಕುರಿತ ನಿರುಪಾದಿ ಅಂತಾನ, ನೀನು ಚಲೋ ಬಂದೆ, ನೀನು ನನ್ನ ಗೆಳೆಯ ಅಂತ ಸತ್ಯವಾಗಿ ನಾನು ನಂಬಿದ್ದೇನೆ, ನೀ ಬಂದೆ ಅಂತ ಭಾಳ ಚಲೋ ಆಯ್ತು ಹೇ ದಯಾಳನೆ ಅಂತಂದಾಗ ಸಿದ್ಧಾಡಂದ್ರು ನೈವೇದ್ಯವನ್ನು ಮುಂದಿಟ್ಟ. ಮಾಡಿದ್ದಲ್ಲ ಊಟದ ತಾಟ ಒಳಗೆ ತೊಗೊಂಡು ಹೋಗಿದ್ದಲ್ಲ, ಆ ಉಣ್ಣುದನ್ನ ಅವ್ರ ಮುಂದಿಟ್ಟ. ಆನಂದದಿಂದ ಸಿದ್ಧಾಡ್ರು ನಿರುಪಾದಪ್ಪನ ಯಾವ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಇದು ಯಾರಿಗೂ ಕಾಣಲಿಲ್ಲ. ಇದು ದಿವಸ ನಡೀತು. ತನ್ನ ತಾಟ್ ತೊಗೊಂಡು ರೂಮ್ನಾಗ ಹೋದಾಗ ಏನೋ ಅಂತ ಕೇಳಿದ್ರೆ ಅದನ್ನೆಲ್ಲ ಸಿದ್ಧಾಡನ ಕರೆಯಮ್ಮ, ಆ ಬಂದು ಪ್ರಸಾದ ಮಾಡವ. ಇದೆಲ್ಲ ದಿನ ನಡೀತು. ಒಂದು ದಿವಸ ಏನಾಯಿತು ಅಂತ ಕೇಳಿದ್ರೆ, ಅವ್ರ ಅಣ್ಣ ಕಿಡಿಕ್ಯಾಗ ಹಾಸಿ ಇವು ಊಟಾರೆ ಮಾಡ್ತಾನೆ ಇಲ್ಲೋ ದಿವಸ ನೋಡಿದ, ಸಿದ್ಧಾರ್ಣ ಬಾಯಾಗ ತುತ್ತು ಹಾಕಕತ್ಯಾನ. ಯಾರು? ನಿರುಪಾದನ ನೈವೇದ್ಯಕ್ಕೆ ಒಲಿದವನೇ ಅಂತ ಅಲ್ಲಿ ಅವನ ಮಂಗಲ್ದಾಗ ಬರ್ತೈತೆ ಅದು. ಆದ್ದರಿಂದ ತ್ರಾಹಿ ಓಡಿ ಬಂದ, ಪಾದವನ್ನು ಗಟ್ಟಿಯಾಗಿ ಹಿಡ್ದ. ಯಾರು? ಅಣ್ಣ ಬಂದು ಓಡಿ ಬಂದ. ತ್ರಾಹಿ ನಾನು ಮಹಾಮೂರ್ಖ ಮಂದಮತಿ ಇದ್ದೇನೆ, ನಿನ್ನ ಅಗಾಧ ಮಹಿಮೆಯನ್ನು ನಾನು ತಿಳಿಯಲಾರದೆ ಹೋದೆ.
ನಿರುಪಾದಪ್ಪ ಧನ್ಯನಿದ್ದಾನೆ, ಅವನ ಸಂಗತಿಯಿಂದ ನಾನಾದರೂ ಧನ್ಯನಾದೆ. ಈತನಿಗೆ ನಿನ್ನ ಮೇಲೆ ಅನನ್ಯವಾಗಿರ್ತಕ್ಕಂಥ ಭಕ್ತಿ ಇದ್ದುದರಿಂದ ಇವನನ್ನು ನೀನು ಮಠಕ್ಕೆ ಕರೆದುಕೊಂಡು ಹೋಗಿಬಿಡಪ್ಪ. ಇನ್ನು ಬೇಡ ಬೇಡ, ಇನ್ನು ನೀವು ಬರೋದು ಮಾಡೋದು ಈ ಕೆಲಸ ಬೇಡ. ಇನ್ನು ಮ್ಯಾಲ ನೀನು ಮಠಕ್ಕೆ ಕರ್ಕೊಂಡು ಹೋಗ್ಬಿಡು ನಿರುಪಾದೆಯನ್ನು. ದಿವಸ ನಿಮ್ಮಿಬ್ಬರಿಗೂ ನಾನೇ ಸ್ವತಃ ನೈವೇದ್ಯವನ್ನು ತಂದು ಕೊಡ್ತೀನಿ ಅಂಥೇಳಿ ಆ ಹೊತ್ತಿನಿಂದ ಸಿದ್ಧಾರೂಢರ ಮಠದೊಳಗೆ ಈ ನಿರುಪಾದಿಯ ಏನದ ಪ್ರಸಾದವನ್ನು ತಂದು ಕೊಡುವಂಥವನಾದ ಅನ್ನುವಂಥ ಕಥೆಯನ್ನು ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಮುಂದಿನ ಕಥೆಯನ್ನು ನಾಳಿನ ದಿವಸ ಚಿಂತನೆ ಮಾಡು. ಸದ್ಗುರುನಾಥ ಮಹಾರಾಜ್.